ಈ ಒಂದು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಹಿಂದೆ ಸನ್ಸೆಟ್ ಆಗ್ತಾಯಿದೆ. ಆ ಒಂದು ಟೈಮ್ ಈಗ ಒಂದು 5:15 5:45 ಇರಬಹುದು. ಇಂಥ ಒಂದು ಟೈಮ್ನಲ್ಲಿ ಒಂದು 2.7K ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆದರೆ ಸ್ಟ್ಯಾಂಡರ್ಡ್ ಬಿಟ್ ರೇಟು ಬಿಟ್ ರೇಟ್ನಲ್ಲಿ ರೆಕಾರ್ಡ್ ಮಾಡ್ತಾಯಿಲ್ಲ. ಈ ಒಂದು ವಿಡಿಯೋ ಕ್ವಾಲಿಟಿ ನನಗೆ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾನು ಕಂಪ್ಯೂಟರೆಲ್ಲ ಹಾಕಿ ಅದನ್ನು ಎಡಿಟ್ ಮಾಡಿ ಇದಾದಮೇಲೆ ಅದು ಕಲರ್ ಕರೆಕ್ಷನ್ ಎಲ್ಲ ಮಾಡಿ ಇನ್ನು ಅಪ್ಲೋಡ್ ಮಾಡಿ ಚೆಕ್ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಇದೇ ರೀತಿ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಳ್ಳೆ ಗುಡ್ ಕ್ವಾಲಿಟಿಲಿ ಒಂದು ಒಳ್ಳೆ ಸೂಪರ್ ಕ್ವಾಲಿಟಿಲಿ ಒಂದು ವಿಡಿಯೋನ ಚೆನ್ನಾಗಿ ರೆಕಾರ್ಡ್ ಮಾಡಿದ್ನ ಎಡಿಟ್ ಮಾಡಬೇಕು ಅಂದ್ಬಿಟ್ಟು ನಾನು PC ತೊಗೊಂಡಿದ್ದೀನಿ. ಇಷ್ಟು ದಿವಸ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ನನಗಂತೂ ಸಾಕಾಗಿಬಿಟ್ಟಿತ್ತು. ಆ ಮೊಬೈಲು ಸಪೋರ್ಟ್ ಆಗ್ತಾ ಇರಲಿಲ್ಲ. 180pಲಿ ರೆಕಾರ್ಡ್ ಮಾಡಬೇಕಾಗಿತ್ತು. ಇನ್ನು ಮುಂದೆ ನಾನು 2K ವಿಡಿಯೋ ಮಾಡೋಣ. ಸ್ಟಾರ್ಟಿಂಗಲ್ಲಿ 2K ವಿಡಿಯೋ ಮಾಡಿ ಅನಂತರ 4K ವಿಡಿಯೋಗೆ ಅಪ್ಗ್ರೇಡ್ ಆಗೋಣ ಅಂದ್ಬಿಟ್ಟು ನಾನು ಈ ಒಂದು GoPro ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಹೊಸ ವಿಡಿಯೋಗಳ ಬಗ್ಗೆ ಹೊಸ ನಾಲೆಡ್ಜನ್ನು ತಿಳ್ಕೊಂಡು ಅದ್ರ ಬಗ್ಗೆ ಪಕ್ಕಾ ಡೀಟೇಲ್ಸ್ ತಿಳ್ಕೊಂಡು ಒಂದು ಒಳ್ಳೆ ಗುಡ್ ಕ್ವಾಲಿಟಿ ವಿಡಿಯೋನ ರೆಕಾರ್ಡ್ ಮಾಡಿ ನಾನು ಅಪ್ಲೋಡ್ ಮಾಡಿ ನೋಡ್ತಾ ಇರೋದು. ಆ ಒಂದು ಜಾಗದಲ್ಲಿ ಏನಾಗಾರೆ ಒಂದು ಮೆಕ್ಕೆಜೋಳನ ಹಾಕವ್ರೆ. ಮೆಡಿಸನ್ ಜೋಳ ಅಂತಲೂ ಕರೀತಾರೆ. ಈ ಪಕ್ಕದಲ್ಲಿ ಈ ಒಂದು ಲೇಔಟ್ ಇದೆ. ಈ ಒಂದು ಸನ್ಸೆಟ್ ಆಗೋ ಸಮಯ ನೋಡಿ ಯಾವ ರೀತಿ ಇದೆ. ಮೋಡ ಬಿದ್ದಿದೆ. ರೆಕ್ಕೆ ಪಕ್ಷಿಗಳೆಲ್ಲ ಪಿಚ್ಚಿಗುಡುತ್ತಾ ಗುಳುಗಳಿಗೆ ಹೋಗ್ತಾ ಇದೆ. ಅಕ್ಕಪಕ್ಕ ತೆಂಗಿನ ಮರ, ಈ ಕಡೆ ಅಶೋಕ ಮರ, ಒಂದು ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗು. ಈ ಒಂದು ತೆಂಗಿನ ಮರದಲ್ಲಿರುವಂತಹ ಸುಳಿಗಳೆಲ್ಲ ಬಿದ್ದೋಗಿದೆ. ನೆಕ್ಸ್ಟು ಈ ಒಂದು ಏರಿಯಾದಲ್ಲಿ ಫಸ್ಟ್ ಟೈಮ್ ಬೇರೆ ಕಡೆ ಇರ್ಬೋದೇನೋ, ಆದರೆ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಏರಿಯಾದಲ್ಲಿ ಈ ಒಂದು ಮರ ಏನು ನೋಡ್ತಾ ಇದ್ದೀರಲ್ಲ, ಇದು ವಾಲೆ ಮರ ಅಂತ ಕರೀತಾರೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಟಾಟಾ, ಬಾಯ್.